ಓಕೆ ನಾಗೇಂದ್ರ ಸರ್ ನೋಡಿ, ಕಾವೇರಿ ಆರತಿಗೆ 100 ಕೋಟಿ ರೂಪಾಯಿ ಇದು ದುಂದು ವೆಚ್ಚ ಅನ್ನುವ ಆರೋಪ ಮತ್ತು ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ರೈತರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಆರತಿ ಬೇಕಾಗಿಲ್ಲ ಅಂತ ಹೇಳಿ. ಏನು ಹೇಳ್ತೀರಾ? ಕಾಂಗ್ರೆಸ್ ಮುಖಂಡರು ಮಾತಾಡಿದ್ರು, ಸರ್ಕಾರದ ಆಸೆ ಲೂಟಿ ಹೊಡೆಯೋದ, ಇಲ್ಲ ಜನಗಳ ಸೇವೆ ಮಾಡೋದ, ಇಲ್ಲ ಜನಗಳಿಂದ ಶಭಾಷ್ ಅನ್ಸ್ಕೊಳೋದ. ಇವತ್ತು ರವಿ ಗಾಣಿಗವರು ಮಂಡ್ಯದಲ್ಲಿ MLA ಅವರು ಇವತ್ತು ಜನ ಇವ್ರಿಗೆ ಶಾಸಕರು ಮಾಡಿರೋದು, ಇವರಾಗಿ ಇವ್ರು ಶಾಸಕರು ಆಗಲಿಲ್ಲ. ಮಂಡ್ಯದ ಜನ ಇವ್ರನ್ನ ಶಾಸಕರು ಮಾಡಿ ಆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಆ ಜನಗಳ ಸಂಕಷ್ಟಗಳು ಸ್ಪಂದಿಸಬೇಕು, ಅಲ್ಲಿನ ಮೂಲ ಸೌಕರ್ಯಗಳು ಕೊಡಬೇಕು, ಅಲ್ಲಿ ಅವ್ರ ಅಭಿವೃದ್ಧಿ ನೋಡಬೇಕು, ಆ ಸಂಕಷ್ಟಗಳಿಗೆ ಭಾಗಿಯಾಗಬೇಕಂತೇಳಿ ಇವ್ರನ್ನ ಶಾಸಕರು ಮಾಡಿದ್ರೆ ಹೊರತು ಇವತ್ತು ಯಾರೇನೇ ಆಗಲಿ, ಯಾರೇನೇ ಬರಲಿ, ಎಷ್ಟೇ ಜನ ವಿರೋಧ ಮಾಡಲಿ, ನಾವು ಮಾಡೇ ತೀರ್ತೀವಿ ಅಂತ ಹೋಗ್ತಾ ಇದ್ದಾರಲ್ಲ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ ರವಿ ಗಣ್ಣಿಗವರೇ ನೋಡಿ, ನಿಮಗೊಂದು ಈ ವಿಚಾರ ಹೇಳ್ತೀನಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಅಂತ ಕೇಳ್ಕೊತೀನಿ. ಸತ್ಯಗಾಲ ಯೋಜನೆ ಅನ್ನೋದು ಒಂದು ಯೋಜನೆ ಕುಮಾರಸ್ವಾಮಿಯವ್ರ ಕಾಲದಲ್ಲಿ ತಂದಿದ್ರು. ಅದಕ್ಕೆ 540 ಕೋಟಿ ಸ್ಯಾಂಕ್ಷನೂ ಆಗಿದೆ, 65% ಬಳಕೆನೂ ಆಗಿದೆ. ಸತ್ಯಗಾಲ ಅನ್ನೋದು ಆ ಯೋಜನೆಯಲ್ಲಿ ಮಳವಳ್ಳಿ ಹತ್ರ ಊರ ಹತ್ರ ಬರುತ್ತೆ. ಸತ್ಯಗಾಲ ಊರಿನಿಂದ ಅಲ್ಲಿಂದ ಚನ್ನಪಟ್ಟಣದಿಂದ ರಾಮನಗರದಿಂದ ಒಯ್ಕೆ ಗುಡ್ಡದ ಹತ್ರ ಬಂದಿದೆ. ಅಲ್ಲಿ ಒಂದು ಕಟ್ಟೆ ಕಟ್ಟಿ ನೀರು ತುಂಬಿದ್ರೆ ಅದು ಮಾಗಡಿವರೆಗೂ ತರ್ಬೋದು. ಈ 100 ಕೋಟಿ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿ ಸ್ವಾಮಿ, 100 ಕೋಟಿ ಹಾಕಿದ್ರೆ ಮಾಗಡಿ ಗಂಟ ನೀರು ಬಂತಂದ್ರೆ ಮಾಗಡಿ ಜನ ಸಮೃದ್ಧ ಕೈ ಮುಗಿತಾರೆ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ನೆಲಗುಂದಿಯಾಗಿದೆ, 65% ಖರ್ಚಾಗಿದೆ, ವೈಕೆ ಗುಡ್ಡೆ ಹತ್ರ ನಿಂತೋಗಿದೆ ನೀರು. ಕಟ್ಟಿ ಸ್ವಾಮಿ, ಅಲ್ಲೊಂದು ಕಟ್ಟೆ ಕಟ್ಟಿ ನೀರು ತುಂಬಿಸಿ, ಮಾಗಡಿ ಗಂಟ ನೀರು ಬರ್ತದೆ. ಇದು ಬೇಕಾದ ಜನಕ್ಕೆ ಯೋಜನೆ. 100 ಕೋಟಿ ಆರತಿ ಅಲ್ಲ, 100 ರೂಪಾಯಲ್ಲಿ ಕೂಡ ಆರತಿ ಮಾಡ್ಬೋದು. 100 ಕೋಟಿ ಯಾಕೆ ಮಾಡ್ತಾ ಇದ್ದೀರಿ? ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ? ಇವತ್ತು ಆರೋಗ್ಯ ಇಲಾಖೆ ಮಿನಿಸ್ಟರ್ನ ಒಂದು ಮಾತು ಕೇಳ್ತಾ ಇದ್ದೀನಿ. ಸ್ವಾಮಿ, ನೀವು ಆರೋಗ್ಯ ಇಲಾಖೆ ಮಿನಿಸ್ಟ್ರೇ, ರಾಜ್ಯದಲ್ಲಿ ಏನಾದರೂ ಬದುಕಿದ್ದೀರಾ? ದಿನೇಶ್ ಗುಂಡೂರವರೇ, ಇವತ್ತು ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ರಾಜ್ಯದಲ್ಲಿ ಎಷ್ಟು ಕೊರೋನಾ ಪಾಸಿಟಿವ್ ಬಂದಿದೆ, ಎಷ್ಟು ಜನ ದೃಢ ಆಗಿದೆ? ರಾಜ್ಯದಲ್ಲಿ ಕೊರೋನಾ ಇವತ್ತು 2 ಬಲಿಯಾಗಿದ್ದಾರೆ. 24 ಗಂಟೆಯಲ್ಲಿ 570 ಜನಕ್ಕೆ ಪಾಸಿಟಿವ್ ಬಂದಿದೆ. 67 ಜನಕ್ಕೆ ಸೋಂಕು ದೃಢ ಆಗಿ ICU ಇದ್ದಾರೆ, 2 ಜನ ಬಲಿಯಾಗಿದ್ದಾರೆ. ಇಡೀ ದೇಶದಲ್ಲಿ 7,000 ಸಂಖ್ಯೆ ಇವತ್ತು ಪಾಸಿಟಿವ್ ಬಂದಿದೆ. ಕರ್ದಿ ಸಾಯಿಸ್ತಾ ಇದ್ದೀರೇನ್ರಿ? ಆಹ್ವಾನ ಕೊಡ್ತಾ ಇದ್ದೀರೇನ್ರಿ? ರಾಜ್ಯದ ಜನ ಬಲಿ ಕೊಡ್ತಾ ಇದ್ದೀರೇನ್ರಿ? RCB ತಂಡ ತಗೊಂಬಂದು ಅವೈಜ್ಞಾನಿಕವಾದ ಕಾರ್ಯಕ್ರಮಗಳು ಮಾಡಿ DK ಶಿವಕುಮಾರ್ ಅವ್ರ ತಲೆ ಕಟ್ಟಬೇಕು ಅಂತ DK ಶಿವಕುಮಾರ್ ಬಂದು ಸಿದ್ದರಾಮಯ್ಯ ತಲೆ ಕಟ್ಟಬೇಕಂತ DK ಶಿವಕುಮಾರ್ ಅವರು ಇವ್ರ ಕಚ್ಚಾಟ ಕಾದಾಟ ರಾಜ್ಯದಲ್ಲಿ ನೋಡಿಕೊಂಡು ತಲೆದಂಡ ಆಗ್ತಾ ಇರೋದು ಶ್ರೇಷ್ಠವಾದ ನಿಷ್ಠಾವಂತ ಅಧಿಕಾರಿಗಳ ತಲೆದಂಡ ಆಗ್ತಾ ಇದೆ, ಅಮಾಯಕರ ಬಲಿದಾನಗಳಾಗ್ತಾ ಇದೆ. ಇವರು ಇವತ್ತು ಕಾವೇರಿ ನದಿ ದಡದಿರದಲ್ಲಿ ಓಡಾಡಿದ್ದೀರ ಸ್ವಾಮಿ. ನಾನು ಮೊನ್ನೆ ಹೋಗಿದ್ದೆ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಡು ನೀರು ಇರೋಂಥ ಜಾಗದಲ್ಲಿ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗ್ಬೇಕು ಬಂತು. ಅಲ್ಲಿ ಹೋಗಿ ನಾನೇ ಹೋಗಿ ಸ್ನಾನ ಮಾಡಕ್ಕೆ ಹೋಗಿದ್ದೆ. ಆ ಜಾಗದಲ್ಲಿ ಆಗಿರೋ ಮಾಲಿನ್ಯ, ನೀವು ಸುಮಾರು ಒಳಗಡೆ ಒಂದು 40-45 ಕಿಲೋಮೀಟರ್ ನಡ್ಕೋದ್ರು ಬರೀ ಮಾಲಿನ್ಯ, ಬರೀ ಗಲೀಜು. ಮಂಡ್ಯ ಸುತ್ತಮುತ್ತ ಇಂಡಸ್ಟ್ರಿಗಳು ನೀರೆಲ್ಲ ಕಾವೇರಿ ತಾಯಿ ಬಂದು ಸೇರ್ತಾ ಇದೆ. ಕಾವೇರಿ ಸುತ್ತ ದಡ ಇದೆಯಲ್ಲ, ದಡ ವಲಸೆದ್ದೋಗಿದೆ, ಮಾಲಿನ್ಯ ಆಗೋಗಿದೆ. ಎಷ್ಟು ಸರಿ ಕ್ಲೀನ್ ಮಾಡಿದ್ದೀರಿ? ಕಾವೇರಿ ನದಿ ಕ್ಲೀನ್ ಮಾಡಕ್ಕೆ ಏನಾದ್ರು ನಿಮ್ಗೆ ಯೋಜನೆ ಮಾಡ್ಕೊಂಡಿದ್ದೀರೇನ್ರಿ? ಆರತಿ ಮಾಡಕ್ ಹೋಗಿದ್ರಲ್ರಿ, ನಾಚಿಕೆ ಆಗಲ್ಲೇನ್ರಿ ನಿಮ್ಗೆ? ಇವತ್ತು ನೀವು ಆರತಿ ಮಾಡೋ ನೆಪದಲ್ಲಿ ಇವತ್ತು ಜನ ಸೇರ್ತಾರೆ, ಜನ ಸಾಗರ ಆಗುತ್ತೆ. ಇವತ್ತಿರೋ ಕೊರೋನಾಕ್ಕೆ ನೀವೇನ್ರಿ ಮುಂಜಾಗ್ರತೆ ತಗೊಂಡಿದ್ದೀರಿ? ಇವತ್ತು